ಮಂಜುನಾಥ್ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಹಿರಿಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯಕ್ಕೆ ದೇಶಕ್ಕೆ ತುಂಬ ಒಳ್ಳೆಯ ಸೇವೆ ಮಾಡಿರೋರು. 2-3 ಸಾರಿ ನಾವು ಚರ್ಚೆ ಮಾಡಿದ್ವಿ. ಕೊನೆಗೆ ಇವತ್ತು ನಮ್ಮ ಚನ್ನಪಟ್ಟಣದ ಒಂದು ROBನೂ ಕೂಡ ರೈಲ್ವೆ ಓವರ್ ಬ್ರಿಡ್ಜು ಕೂಡ ಮಾಡೋದಿತ್ತು. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮಾಡಿದ್ದು. ಅದು ರಾಜ್ಯ ಸರ್ಕಾರದಲ್ಲಿ ನಮಗೆ ಬಂದು ಕರೀಲಿಲ್ಲ, ಮಾಡಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಭಾರತ ಸರ್ಕಾರದಲ್ಲಿ ಏನೆಲ್ಲವೂ ಕೂಡ ಕೆಲಸಗಳು ನಡೀತವೆ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎಲ್ಲೂ ಆ ಥರದ್ದು ಇದಾಗಿಲ್ಲ. ಮೊದಲನೇ ಬಾರಿಗೆ ಆಯಿತು. ಅದನ್ನು ಗೊಂದಲ ಮಾಡೋದು ಬೇಡ ಅಂತ ಅದನ್ನು ಮುಂದಕ್ಕೆ ಹಾಕಿದೆ. ನಾನೇ ಮುಂದೆ ಯಾಕೆ ಇದು ಮಾಡ್ಕೊಂಡು ನಮಗೇನಾಗಬೇಕಿದೆ ಅದನ್ನು ಮುಂದೊಂದು ಸಾರಿ ಅದನ್ನು ಫಿಕ್ಸ್ ಮಾಡಿ ನಾನು ಡಾಕ್ಟ್ರು ಮತ್ತು ಬಾಲು ಎಲ್ಲ ಬಂದು ನೋಡ್ತೀವಿ. ಯಾಕದಾಗೋದು 2 ಸಾರಿ ಕ್ಯಾನ್ಸಲ್ ಆಗಿತ್ತಲ್ಲ ಅಂತ ಹೇಳಿ ಡಾಕ್ಟ್ರಿಗೆ ವಿನಂತಿ ಮಾಡಿ ಇಲ್ಲ ಬನ್ನಿ ಹೋಗೋಣ ಅಂದ್ಬಿಟ್ಟು ಇವತ್ತು ಬಾಲು, ನಾನು, ಡಾಕ್ಟ್ರು, ನಮ್ಮ ಮಂಜಣ್ಣ ಮಾಜಿ ಎಲ್ಲರೂ ಬಂದಿದ್ದೀವಿ. ಕೆಂಗೇರಿ, ಚಲಘಟ್ಟ, ಜ್ಞಾನಭಾರತಿ, ನಾಯಂಡಹಳ್ಳಿ ಮತ್ತು ಬಿಡದಿ ಇನ್ನು ಮುಂದೆ ತುಂಬ ಪ್ರತಿಷ್ಠಿತವಾದ ಜಾಗಗಳಾಗ್ತವೆ. ಬೆಂಗಳೂರು ಯದ್ವಾ ಬೆಳೀತಾ ಇದೆ. ನಮಗೆ ಟ್ರೈನ್ಗಳು ನಿಲ್ಲಿಸೋದಕ್ಕೂ ಕೂಡ ಜಾಗಗಳಿಲ್ಲ. ನಮಗೆ FOPಗಳಿಲ್ಲ. ಒಂದು ಟ್ರೈನ್ ಒಂದು ಸಾರಿ ಓಡಾಡಿದ ಮೇಲೆ 24 ಅವರ್ಸು ಅದನ್ನು ಕ್ಲೀನ್ ಮಾಡಿ ಎಲ್ಲಿ ಏನಾಗಿದೆ ನೋಡಬೇಕು, ತಾಂತ್ರಿಕವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ರೈಲ್ವೆ ಇಲಾಖೆ ಸುಮಾರು ವರ್ಷಗಳಿಂದ ಬೆಳೆಸ್ಕೊಬಂದಿರೋದ್ರಿಂದ ಈ ಭಾಗದಲ್ಲಿ ಎಲ್ಲೂ ಕೂಡ ಆ ಥರದ ಕೈ ಘಟನೆಗಳು ಆಗ್ತಾಯಿಲ್ಲ. ಅದಕ್ಕೋಸ್ಕರವಾಗಿ ನಾವು ಜಾಗ ಹುಡುಕ್ತಾ ಇದ್ದೀವಿ. ಇದನ್ನು ಮಾಡೋದಕ್ಕೋಸ್ಕರ ಮಾಡಿದ್ದೀವಿ. ಒಂದು ಇದನ್ನು ರಾಮನಗರ ಯಾವ ರೀತಿ ಡೆವಲಪ್ ಆಗ್ತಾಯಿದೆಯೋ ಕೆಂಗೇರಿಯನ್ನು ಕೂಡ ಅದೇ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಇವಾಗೇನು ಬರಬೇಕಾದ್ರೆ ನಾನು ನಮ್ಮ ಅಧಿಕಾರಿಗಳೆಲ್ಲರೂ ಕೂಡ ಏನೇನು ಮಾಡಿದ್ದೀವಿ ಅಂತ ಹೇಳಿದ್ರು. ಇದಕ್ಕೆ ಇನ್ನೊಂದು 3-4 ಅಪ್ರೋಚ್ಗಳು ಮಾಡಬೇಕಾಗಿದೆ. ಬಿಡದಿ ಇದು ರೈಲ್ವೆ ಸ್ಟೇಷನ್ನು ನನಗನ್ನಿಸ್ತದೆ ಇದಕ್ಕೆ ಎಷ್ಟು ನಾವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗ್ತೀವೋ ಬೆಂಗಳೂರು ಬರೋ ಜನ ಸ್ವಲ್ಪ ಕಡಿಮೆ ಆಗ್ತಾರೆ, ಇಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ತೊಗೋತಾ ಇದ್ದೀವಿ. ನಾನು, ಡಾಕ್ಟ್ರು ಮತ್ತು ಬಾಲು ನಾವೆಲ್ಲ ಅಧಿಕಾರಿಗಳನ್ನ ಇನ್ನೊಂದು 15-20 ದಿವಸ ಆಫ್ಟರ್ ಸಂಕ್ರಾಂತಿ 101 LC ಗೇಟ್ಗಳನ್ನು ಮೇಲ್ಸೇತುವೆ ಕೆಳಸೇತುವೆಗಳನ್ನು ಬೆಂಗಳೂರು ಸುತ್ತಮುತ್ತ ನಾನು ಐಡೆಂಟಿಫೈ ಮಾಡಿಸಿದ್ದೀನಿ. ಅಷ್ಟನ್ನು ಕೂಡ ಏಕಕಾಲದಲ್ಲಿ ತಗೋಬೇಕು ಅನ್ನೋದು ನನ್ನ ದೂರದೃಷ್ಟಿಯ ಚಿಂತನೆ, ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ಸೂಚನೆ. ಇದಕ್ಕೆ ನಾವು ಒಂದು ದಿನ ಪೂರ್ತಿ ನಾವು ಅಲ್ಲೇ ಕೂತ್ಕೊಂಡು ಎಲ್ಲ ಅಧಿಕಾರಿಗಳು ಕರೆದು BDN ಅವ್ರನ್ನ BBMP ಅವ್ರನ್ನ ಮತ್ತು ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಮಂತ್ರಿಗಳನ್ನು ಎಲ್ಲ ಕರೆದು ಚರ್ಚೆ ಮಾಡಿ ಇದಕ್ಕೊಂದು ರೂಪ ಕೊಡ್ತಾಯಿದ್ದೀವಿ. ಮಾರ್ಚಿ ಒಳಗಡೆ 2026 ಮಾರ್ಚಿ ಒಳಗಡೆ ಬಿಡದಿ ಸ್ಟೇಷನ್ನು ಇವಾಗ ಏನೀಗಾಗಲೇ ಆಧುನೀಕರಣ ಆಗ್ತಾಯಿದೆ. ಇಷ್ಟಕ್ಕೆ ಸಾಲದು. ಇದಕ್ಕೆ ಯಾವ ರೀತಿ ಇನ್ನೂ ಒತ್ತು ಕೊಡಬೇಕು ಕೊಡ್ತಕ್ಕಂಥದ್ದಕ್ಕೆ ಡಾಕ್ಟ್ರು ನಮ್ಮೆಲ್ಲರಿಗಿಂತ ಬುದ್ಧಿವಂತರಿದ್ದಾರೆ ಮತ್ತು ಹೃದಯ ವೈಶಾಲ್ಯತೆ ಇದೆ. ಅವ್ರು ವಿನಂತಿ ಮಾಡಿದ್ದೀನಿ ಇದ್ರ ಬಗ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡಬೇಕು. ನಮಗೆ ರಾಮನಗರ, ಬಿಡದಿ ಎರಡೂ ಕೂಡ ಒಂದು ನಾಣ್ಯದ 2 ಮುಖಗಳಾಗಿ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಇದಕ್ಕೆ ನಾವು ಆದ್ಯತೆ ಕೊಡ್ತೀವಿ. ಒಂದು ನಿಮಗೆ ಸ್ಕೈ ವಾಕೊಂದು ಎಷ್ಟಿದ್ರು ಹೇಳಿ, ನಾನು ಇವತ್ತು ಹೇಳ್ತೀನಿ ಕೇಳ್ತೀನಿ. ಇವಾಗ ಅಧಿಕಾರಿಗಳಿಗೆ 1-2 ಅವಶ್ಯಕತೆ ತಕ್ಷಣ ಇದ್ದರೆ ಇವತ್ತೇ ನಾನು ಆದೇಶ ಮಾಡಿ ಹೋಗ್ತೀನಿ. ಅದೇನಂತ ದೊಡ್ಡದೇನಲ್ಲ. ನಮಗೆ 2 ಕೋಟಿ 3 ಕೋಟಿ 1 ಕೋಟಿ ಅವಶ್ಯಕತೆ ಬೇಕು. ಮುಖ್ಯ ನಮಗೆ ಅವಶ್ಯಕತೆ ಮುಖ್ಯ, ಜನರು ಉಪಯೋಗ ಪಡೆಯೋದು ಮುಖ್ಯ. ಅದಕ್ಕೆ ನಾವು ಏನು ತೊಂದರೆ ಇಲ್ಲ ಮಾಡ್ತೀವಿ. ಬಹುತೇಕ ಎಕ್ಸ್ಪ್ರೆಸ್ಗಳು ಹೆಡ್ ಕ್ವಾರ್ಟರ್ಸ್ ಇವತ್ತು ನಾನು ಮಾತಾಡ್ಕೊಂಡು ಬಂದೆ. ಡಾಕ್ಟ್ರು ಬಂದಾಗಿಂದ ರೈಲ್ವೆ ಇಲಾಖೆಗೆ ನನಗನ್ನಿಸ್ತದೆ ಒಂದು 150-200 ಮೇಲೆ ಬಂದಿರಬೇಕು ಕಾಗದಗಳು. ಎಲ್ಲ ಕಾಗದಗಳು ಕೂಡ ಸಕ್ಸಸ್ ಆಗಬೇಕು ಅನ್ನೋದು ನನ್ನ ಆಸೆ ಇದೆ. ಇವತ್ತು ಇದು ಇನ್ನೊಂದು 16 ಮೀಟ್ರು ನಮ್ಮದು ಪ್ಲ್ಯಾಟ್ಫಾರಮ್ಮು ಎಕ್ಸ್ಟೆಂಡ್ ಆಗಬೇಕಾಗಿತ್ತು. ಈ ತಿಂಗಳು ಜನವರಿ ಒಳಗಡೆ ಅದನ್ನು ಮುಗಿಸ್ತೀವಿ. ಅದು ಮುಗಿದ ತಕ್ಷಣ ಡಾಕ್ಟ್ರು 4 ಟ್ರೈನ್ಗಳು ನಿಲ್ಲಿಸ್ಬೇಕು ಅಂತ ಹೇಳಿದ್ದಾರೆ. ಉಳಿದಿರ್ತಕ್ಕಂಥದ್ದು ಅದರಲ್ಲಿ 2-3 ತಕ್ಷಣವೇ ಅದಾದ ತಕ್ಷಣವೇ ನಾನು, ಡಾಕ್ಟ್ರು, ಬಾಲು ಎಲ್ಲ ಬಂದು ನೀನು ಬಂದು ಅದನ್ನು ನಾವು ಉದ್ಘಾಟನೆ ಮಾಡ್ತೀವಿ. ಇನ್ನೂ ಅವಶ್ಯಕತೆ ಇದೆ, ಜಾಸ್ತಿನೂ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಇವತ್ತು ಚರ್ಚೆ ಮಾಡಿ ಡಾಕ್ಟ್ರು ಯಾವ್ಯಾವುದು ನಿಲ್ಲಿಸ್ಬೇಕು ಅಂತಾರೋ ನಾವು ಜಿಲ್ಲಾ ಕೇಂದ್ರಗಳಲ್ಲಿ ನಿಲ್ಲಿಸ್ತಕ್ಕಂಥ ಬಹುತೇಕ ಟ್ರೈನ್ಗಳನ್ನು ತಾಲೂಕಾ ಕೇಂದ್ರಗಳಲ್ಲಿ ನಿಲ್ಸೋಕ್ಕೆ ಬರೋದಿಲ್ಲ. ಆದರೂ ಕೂಡ ಜನರ ಒತ್ತಡ ಮತ್ತು ಜನಸಂದಣಿ ಬೆಂಗಳೂರಿಗೆ ಆಗ್ತಕ್ಕಂಥ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಇದನ್ನು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮೊನ್ನೆ ಡಾಕ್ಟ್ರು ಮಂಜುನಾಥ್ ಸಾಹೇಬರು ಚನ್ನರಾಯಪಟ್ಟಣ ಹಾಸನ ಮೇಲೆ ಹೋಗ್ಬೇಕು, ಚನ್ನರಾಯಪಟ್ಟಣದಿಂದಲೇ ಹಾಸನಕ್ಕೆ ಹೋಗಬೇಕಿತ್ತು. ನಮ್ಮ ನಾಯಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರಲ್ಲಿ ಕನಸಿನ ಒಂದು ಲೈನ್ ಅದು ಮಾಡೋಕ್ಕೆ ಆಗಿರಲಿಲ್ಲ ಯಾರೂ ಕೂಡ. ಮೊನ್ನೆ ಡಾಕ್ಟ್ರು ಒಂದು ಪತ್ರ ಬರೀತಾರೆ ನನಗೊಂದು 3-4 ಸಾರಿ ಹೇಳಿದ್ರು. ಆಮೇಲೆ ನಾನೆಲ್ಲ ಅಧಿಕಾರಿಗಳು ಕರೆದು ಟೆಕ್ನಿಕಲಾಗಿ ಕುಳಿತುಕೊಂಡಾಗ ಫೀಸಿಬಿಲಿಟೀಸ್ ಇಲ್ಲ ಅಂದರು.
ನಾನು ಹೇಳಿದೆ ಅಲ್ಲಪ್ಪ 40 ಕಿಲೋಮೀಟ್ರು ಚನ್ನರಾಯಪಟ್ಟಣದಿಂದ ತುಂಬ ಹಾಸನ್ಗೆ ಹೋಗಿ ವಾಪಸ್ ಬರೋದಕ್ಕೆ ಯಾರು ಬರ್ತಾರೆ, ನೀವು ಅಲ್ಲೇ ಒಂದು ಸ್ಟಾಪ್ ಮಾಡಿ ಅಂತ ಹೇಳಿ ಇವಾಗ ಆಗಿದೆ. ಮೋಸ್ಟ್ಲಿ ಮುಂದಿನ ವಾರ ಡಾಕ್ಟ್ರನ್ನೇ ಕಳಿಸ್ತಾ ಇದ್ದೀವಿ, ಅದನ್ನು ಹೋಗಿ ಇನಾಗ್ರೇಷನ್ ಮಾಡ್ತೀವಿ. ಈ ಥರ ಸುಮಾರು ವರ್ಷಗಳ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ದಿದ್ದೀವಿ. ನನಗನ್ನಿಸ್ತದೆ ಬಿಡದಿ ಸ್ಟೇಷನ್ ಎಷ್ಟು ಮುಖ್ಯನೋ ನನಗೆ ಬೆಂಗಳೂರಿನ KRS ಇದೆಯಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದು ಅಷ್ಟೇ ಮುಖ್ಯವಾಗಿದೆ. ಇದನ್ನು ಕೂಡ ನಾವು ಆದ್ಯತೆ ಮೇಲೆ ಕೆಲಸವನ್ನು ತೆಗೆದುಕೊಳ್ತೀವಿ. ಬೆಂಗಳೂರು ಸತ್ಯವಂತ ಯೋಜನೆ ಏನಾಯ್ತು ಸರ್? ಒಂದಪ್ಪ ಇವ್ರು ಇಲ್ಲೇ ಇದ್ದಾರೆ, ಇವ್ರಿಗೆ ಹೇಳಿ. ನಾನು ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳಿದೆ, DK ಸುರೇಶ್ ಅವರು ಇಲ್ಲ ಸರ್ ಆಗೋಗಿದೆ ಅಂತಂದರು. ಫೈಲ್ ಎಲ್ಲಿದೆ ಕೊಡ್ರಪ್ಪ ಅಂದೆ, ಕೊನೆಗೆ ಏನೂ ಆಗಿರಲಿಲ್ಲ. ಯಾರೋ ಸನ್ಮಾನ್ಯ ಧ್ರುವನಾರಾಯಣ ಅವರು MP ಆಗಿದ್ದಾಗ ಅದನ್ನು ಮಾಡಿಸಿದ್ರು, ಪ್ರಾಜೆಕ್ಟ್ ಸೇರಿಸಿದ್ರು. ಅದಾದಮೇಲೆ 1 ವರ್ಷ ಆದಮೇಲೆ ಅದೇ ಖರ್ಗೆ ಸಾಹೇಬರು ಮಂತ್ರಿಗಳಿದ್ದವರು ಇದು ಫೀಸಿಬಿಲಿಟೀಸ್ ಇಲ್ಲ ಅಂತ ವೈಂಡ್ ಅಪ್ ಮಾಡಿದ್ದಾರೆ. ಅದಕ್ಕೆ ನಾನು ಇವಾಗ ಕೇಳ್ತಾ ಇದ್ದೀನಿ, ನಮಗೆ ಜಾಗ ಕೊಡ್ರಪ್ಪ, ನೀವು ಪ್ರಾಜೆಕ್ಟ್ ನಾವು ಮಾಡ್ತೀವಿ. ಡಾಕ್ಟ್ರು ಕೂಡ ಬಂದಿದ್ದಾರೆ, ಅವರು ಮಾತಾಡಿದ್ದಾರೆ. ಹೆಜ್ಜಾಲದಿಂದ ಚಾಮರಾಜನಗರಕ್ಕೆ 142 ಕಿಲೋಮೀಟ್ರು, ನಂದು ತಾಲೂಕು ಅದೇ ಆಗಿರೋದ್ರಿಂದ ನಾನು ಹೆಜ್ಜಾಲದಿಂದ ಕಗ್ಲಿಪುರದಿಂದ ಹಾರೋಹಳ್ಳಿಯಿಂದ ಕನಕಪುರ, ಮಳವಾಡಿ ಇಲ್ಲ ಡಾಕ್ಟರ್, ಮಳವಳ್ಳಿ ಇಲ್ಲ ಕನಕಪುರ, ಅದಾದಮೇಲೆ ಸಾತನೂರು, ಹಲಗೂರು, ಮಳವಳ್ಳಿ, ಇದು ಯಾವುದಾದ್ರು ಕೊಳ್ಳೇಗಾಲ, ಸಂತೆಮಾರಹಳ್ಳಿ, ಯಳಂದೂರು ಮತ್ತು ಚಾಮರಾಜನಗರ 142 ಕಿಲೋಮೀಟ್ರು. ಸುಮಾರು 8-9 ಸ್ಟೇಷನ್ ಬರ್ತವೆ. ನನ್ನ ತಲೆ ತುಂಬ ಅದೇ ಇದೆ. ನೀವು ದಯವಿಟ್ಟು ನೀವಾದ್ರು ರೆಕಮೆಂಡ್ ಮಾಡಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ನಮ್ಗೆ ಜಾಗ ಕೊಡ್ಸ್ರಪ್ಪ, ನಾವು ಮಾಡ್ಕೊಡ್ತೀವಿ. ದುಡ್ಡು ಒಂದು ನಿಮಿಷ, ನಾನು ಬಾಲೂರೇ ನಾವು ದುಡ್ಡು ಅಲ್ಲ ಇಲ್ಲ, ಅದೇ ಬಂದಿರೋದು ಗಾಚಾರ. ಇವೆಲ್ಲ ದೊಡ್ಡ ಯೋಜನೆಗಳು. ಲ್ಯಾಂಡ್ ಅಕ್ವಿಜೇಷನ್ನು ರಾಯದುರ್ಗ, ತುಮಕೂರು, ಬಾಲು. ಕೇಂದ್ರ ಸರ್ಕಾರಕ್ಕೆ ಯಾವ ದೊಡ್ಡ ಯೋಜನೆ? ಸೋಮಣ್ಣವ್ರಂತ ಮಂತ್ರಿ ಇರ್ಬೇಕಾದ್ರೆ ಯಾವ್ದು ಅಸಾಧ್ಯ ಅನ್ನಂಗೆ ಇಲ್ಲ, ಎಲ್ಲ ಸಾಧ್ಯ. ಸೋಮಣ್ಣವರು ಅಸಾಧ್ಯ ಆಗಿರೋದು ಸಾಧ್ಯ ಮಾಡಿರ್ತಕ್ಕಂಥ ಉದಾಹರಣೆಗಳಿದಾವೆ. ದಯಮಾಡಿ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಒಂದು, ನಾನು DK ಶಿವಕುಮಾರ್ ಹೇಳಿದೆ, ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಚೀಫ್ ಸೆಕ್ರೆಟರಿಗೆ ಹೇಳಿದೆ, ಫೈನಾನ್ಸ್ ಸೆಕ್ರೆಟರಿಗೆ ಹೇಳಿದೆ. ಯಾರಿಗೆ ಹೇಳಿದ್ರು ಭಾಷೆನೇ ಇಲ್ಲ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಪ್ಪ ಒಂದು ನಿಮಿಷ ತಾಳೋ, ಅದಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಇಷ್ಟು ಹೇಳ್ತಾ ಇದ್ದೆ? ಇನ್ನು ಬಾಕಿದೆಲ್ಲ ನಾನು ಮಾತಾಡೋದು. ನನಗೆ ಬೇಕಾಗಿರೋದು ಕೇಂದ್ರ ಸರ್ಕಾರ ಒಂದು ಸಮುದ್ರ. ಆ ಸಮುದ್ರದಲ್ಲಿ ಏನಿದೆ ಅಂತಿದೆ ಅಂತ ಭಗವಂತನಿಗೆ ಗೊತ್ತಿರೋದು. ಅದನ್ನು ಉಪಯೋಗಿಸ್ಕೊಡ್ರೆ ಅಂದರೆ ದಿನ ಬೆಳಗಾರಿ ಇವ್ರು ಟೀಕೆ ಮಾಡೋದೇ ಇವ್ರ ಕತೆ. ಏನು ಮಾಡಿ ಒಂದು, ಇದನ್ನು ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ. ನನಗನ್ನಿಸ್ತದೆ ರಾಷ್ಟ್ರದ ಪ್ರಧಾನಿಗಳು ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೆ ಯಾವ್ಯಾವ ರೀತಿ ಸಂದೇಶ ಕೊಡಬೇಕೋ ಕೊಟ್ಟಿದ್ದಾರೆ. ಈ ರೀತಿಯಾದ ಘಟನೆಗಳು ಭಾರತ ಸರ್ಕಾರದಲ್ಲಿ ಭಾರತೀಯರ ಮೇಲೆ ಆಗ್ತಕ್ಕಂಥದ್ದು ಖಂಡನೀಯ. ಇದನ್ನು ಕೇಂದ್ರ ಸರ್ಕಾರ ತುಂಬ ಎಷ್ಟು ಮಟ್ಟಿಗೆ ಎಮೋಷನಾಗಿ ತೊಗೊಂಡಿದೆ ಅಂದರೆ, ಗಂಭೀರವಾಗಿ ತೊಗೊಂಡಿದೆ ಅಂದರೆ ಅಷ್ಟು ಮಟ್ಟಿಗೆ ತೊಗೊಂಡಿದೆ. ಇದ್ರ ಬಗ್ಗೆ ರಾಷ್ಟ್ರದ ನಮ್ಮ ನಾಯಕರಾದ ಪ್ರಧಾನಿಗಳು ಗಮನ ಹರಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.